ನಮಸ್ಕಾರ ಗುರು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಸೆಕೆಂಡ್ ಸೆಷನಲ್ಲಿ ಏನೇನಾಯಿತು ಏನೇನಿಲ್ಲ ಅಂತ ನೋಡ್ಕೊಂಡು ಬರೋಣ. ಸೆಕೆಂಡ್ ಸೆಷನಲ್ಲಿ ಅಂದರೆ ಲಂಚ್ ಆದಮೇಲೆ ರಿಷಬ್ ಪಂತ್ ಮತ್ತು ಜೈಸ್ವಾಲ್ ಅಣ್ಣ ಇಬ್ಬರು ಬರ್ತಾರೆ. ಭರ್ಜರಿಯಾಗಿ ಊಟ ಮಾಡ್ಕೊಂಡು ಬಂದಿರ್ತಾರೆ. ಸೊ ಭರ್ಜರಿಯಾಗೆ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ರಿಷಬ್ ಪಂತ್ ಅಣ್ಣ ಸ್ಪೈಡಿ ಅಣ್ಣ ಸಖತ್ತಾಗಿ ಆಡಿದ್ರು. ಬಟ್ ಲಂಚ್ ಆದಮೇಲೆ ಜಸ್ಟ್ 6 ರನ್ ಅಷ್ಟೇ, 33 ರನ್ಗೆ 6 ರನ್ ಆ್ಯಡ್ ಮಾಡಿಬಿಟ್ಟು 39ಕ್ಕೆ ಔಟ್ ಆಗ್ತಾರೆ. ಸಾರಿ ಔಟ್ ಯಾಕಪ್ಪ ಔಟ್ ಅಂತ ಬಂತು ಬಾಯಿಗೆ, ಸಾರಿ ಔಟ್ ಆಗ್ತಾರೆ. ಅದಾದಮೇಲೆ ಜೈಸ್ವಾಲ್ ಅಣ್ಣ ಆ್ಯಂಡ್ ರಾಹುಲ್ ಅಣ್ಣ ಬರ್ತಾರೆ. ಸೊ ಇಬ್ಬರು ಚೆನ್ನಾಗೆ ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ. ಬೈಸ್ ಮೇಲೆ ಬೈಸು 4 ರನ್ ಹಂಗು ಹಿಂಗು ಬರ್ತಾ ಇರುತ್ತೆ, ಎಲ್ಲ ಓಕೆ, ಎಲ್ಲ ಮ್ಯಾನೇಜಬಲ್ ಇರುತ್ತೆ. ಬಟ್ 50 ರನ್ಸು ಹೊಡಿತಾರೆ. ನಮ್ಮ ಜೈಸ್ವಾಲ್ ಅಣ್ಣನೂ ಸಾಕಾದಾಗ ಆಡ್ತಾರೆ. 50 ರನ್ಸ್ ಎಲ್ಲ ಹೊಡಿತಾರೆ. ಬಟ್ ನಾಹಿದ್ರಾಣ ಗುರು ನಾಹಿದಣ್ಣ ಏನಪ್ಪ ಹಾಕಿದ ಪಿಚ್ಚಲ್ಲಿ ಬೌಲಿಂಗ್ ಹಾಕಿ ಕಾಟ ಕೊಡ್ತಾಯಿದ್ರು ಜೈಸ್ವಾಲ್ ಅಣ್ಣಗೆ. ಒಂದು ಬಾಲ್ ಕನೆಕ್ಟ್ ಆಯಿತು ನೋಡಿ, ಕನೆಕ್ಟ್ ಅಂದರೆ ಟಚ್ ಆಗಿ ಸ್ಲಿಪ್ಗೋಯ್ತು. ಸೊ ಕ್ಯಾಚ್ ಹಿಡಿದ್ರು ಆಬ್ವಿಯಸ್ಲಿ. ಆ್ಯಂಡ್ ಜೈಸ್ವಾಲ್ ಅಣ್ಣ ಹೋಗ್ತಾ ಇದ್ದಂಗೆ ಈ ಡ್ರೆಸ್ಸಿಂಗ್ ರೂಮಲ್ಲೂ ಸ್ವಲ್ಪ ಮೋಡ ಕವಿದ ವಾತಾವರಣ ಥರ, ಫುಲ್ ಮೋಡ ಕವಿದ ವಾತಾವರಣ ಥರ. ಯಾಕಂದರೆ ಸೆಟ್ ಆಗಿರೋ ಬ್ಯಾಟ್ಸ್ಮನ್ ಔಟ್ ಆದರು. ಸೊ ಫುಲ್ ಮೋಡ ಕವಿದ ವಾತಾವರಣ ಡ್ರೆಸ್ಸಿಂಗ್ ರೂಮಲ್ಲಿ ಇತ್ತು. ಈ ಕಡೆ KL ರಾಹುಲ್ ಅವರು ಔಟ್ ಆಗ್ತಾರೆ ಗುರು. ಮೆಹದಿ ಹಸನ್ ಮಿರಾಜ್ಗೆ KL ರಾಹುಲ್ ಔಟ್ ಆಗ್ತಾರೆ. KL ರಾಹುಲ್ ಅಣ್ಣಂಗೆ, ನಮ್ಮ ಕನ್ನಡಿಗ KL ರಾಹುಲ್ ಅಣ್ಣಂಗೆ ಹೀರೋ ಆಗೋ ಚಾನ್ಸ್ ಇತ್ತು ಇವತ್ತು. ಹೆಂಗಂದರೆ ಫುಲ್ಲು ದೊಡ್ಡ ಹೀರೋ ಆಗೋ ಥರ ಚಾನ್ಸ್ ಇತ್ತು. ಬಟ್ ಆ ಚಾನ್ಸ್ನ ಮಿಸ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು. ಅವರು ಡಿಸಪಾಯಿಂಟ್ಮೆಂಟ್ ಆದರು. ಆ್ಯಂಡ್ ಈ ಕಡೆ ನಮ್ಮ ಪಂತ್ ಅಣ್ಣನೂ ಡಿಸಪಾಯಿಂಟ್ಮೆಂಟ್ ಆದರು ಹೆವಿ. ಯಾಕಂದರೆ ಫುಲ್ ಬ್ಯಾಟ್ ಎಲ್ಲ ಹೊಡಿತಾಯಿದ್ರು. ಸೊ ಪಂತ್ ಆ್ಯಂಡ್ ಜೈಸ್ವಾಲ್ ಆ್ಯಂಡ್ KL ರಾಹುಲ್ 3 ಘಟಾನುಘಟಿ ವಿಕೆಟ್ ಸಿಕ್ತು ಸೆಕೆಂಡ್ ಸೆಷನಲ್ಲಿ ಬಾಂಗ್ಲಾದೇಶ್ಗೆ. ಅವರು ಒಂದು ಮೇಲುಗೈನೇ ಸಾಧಿಸ್ಬಿಟ್ರು. ಬಟ್ ಸಡನ್ನಾಗಿ ನಮ್ಮ ಅಶ್ವಿನ್ ಅಣ್ಣ ಆ್ಯಂಡ್ ಮತ್ತು ನಮ್ಮ ಜಡ್ಡು ಅವರು, ಸೊ ಆ ಚೆನ್ನೈ ಪಿಚ್ ಅವ್ರಿಗೆ ಗೊತ್ತಿರೋದ್ರಿಂದ ಅಶ್ವಿನ್ ಅಣ್ಣ ಅಂತೂ ಪಾಸಿಟಿವ್ ಇಂಟೆಂಟಿಂದ ಬಂದಿದ್ದಾರೆ. ಹೊಡಿಲೇಬೇಕು ಸುಮ್ಮನೆ ಬಂದು, ಅಂದರೆ ಯಾವುದು ಬ್ಯಾಟಿಗೆ ಬರುತ್ತಲ್ಲ ಬಾಲ್ ಸಾಕಾದಾಗ ಹೊಡಿಬೇಕು. 4 ಮತ್ತು 2D ಎಲ್ಲ ಹಂಗೆ ಬರ್ತಾಯಿದೆ. ಸೊ ಅಶ್ವಿನ್ ಅಣ್ಣ ಆ್ಯಂಡ್ ಜಡೇಜಾ ಅಣ್ಣ ಇಬ್ಬರು ಕಾಂಬೋ ವರ್ಕ್ ಆಗಲಿ. ಥರ್ಡ್ ಸೆಷನಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ಗುರು. ಬಟ್ ಚೆನ್ನಾಗಿ ಆಡಬೇಕು. ಇನ್ನೊಂದು ಏನಂತಂದರೆ ನಾನು ತಮ್ಮನೇಲಿ ಹಾಕಿದ್ದೀನಿ ನೋಡಿ, ಅಕ್ಷರ್ ಪಟೇಲ್ ಫೋಟೋನ ಹಾಕಿದ್ದೀನಿ. ಅಕ್ಷರ್ ಪಟೇಲ್ ಇಮೇಜ್ ಯಾಕೆ ಹಾಕಿದ್ದೀನಿ ಅಂದರೆ ಸೀರಿಯಸ್ಲಿ ನೋಡಿ ಬಾಸ್, ಇವಾಗ ಇವರಿಬ್ಬರೇ ಇದ್ದಾರೆ ಬ್ಯಾಟ್ಸ್ಮನ್ಸು. ಅದರಲ್ಲೂ ಪ್ಯೂರ್ ಬ್ಯಾಟ್ಸ್ಮನ್ಸ್ ಅಂತೂ ನಮ್ಮ ಅಶ್ವಿನ್ ಅಣ್ಣ ಪ್ಯೂರ್ ಬ್ಯಾಟ್ಸ್ಮನ್ ಅಲ್ಲ. ಬಟ್ ಆದರೆ ಅವ್ರಿಗೆ ಪಿಚ್ ಗೊತ್ತು, ಸಖತ್ತಾಗಿ ಆಡ್ತಾರೆ ಇಬ್ಬರು. ಬಟ್ ಪ್ರಾಬ್ಲಮ್ ಏನಂದರೆ ಅದಾದಮೇಲೆ ಬ್ಯಾಟ್ಸ್ಮನ್ಸೇ ಇಲ್ಲ. ಆಕಾಶ್ ದೀಪಣ್ಣ ಮೊನ್ನೆ ವಿರಾಟ್ ಕೊಹ್ಲಿ ಅವ್ರು ಬ್ಯಾಟ್ ತೊಗೊಂಡಿದ್ರಲ್ಲ, ಸೊ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ನಾವು. 2-3 ಸಿಕ್ಸ್ ಹೊಡಿಬೇಕು ಹಂಗೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಅದೇ ಅಕ್ಷರ್ ಪಟೇಲ್ನ ಸ್ವಲ್ಪ ಮಿಸ್ ಮಾಡ್ಕೊಳ್ಳೋ ಥರ ಕಾಣಿಸ್ತಾ ಇದೆ ಇವಾಗ ಸದ್ಯದ ಪರಿಸ್ಥಿತಿಗೆ ನೋಡೋದಾದರೆ. ಸೊ ಓವರಾಲ್ ಆಗಿ 170 ರನ್ 6 ವಿಕೆಟು. ಇನ್ನೇನು ಅಂದರೆ ಅಶ್ವಿನ್ ಅಣ್ಣನ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕು. ಯಾಕಂದರೆ ಅಣ್ಣ ರಪ್ಪ ಅಂತ ಬರ್ಬರೋರಂತ ಬ್ಯಾಟ್ ಬೀಸ್ತವ್ರೆ. 4 ಮತ್ತು 2D ಎಲ್ಲ ಬರ್ತಾಯಿದೆ ಅವ್ರ ಕಡೆಯಿಂದ. ಅವ್ರು ಸಖತ್ತಾಗಾಡಲಿ. ಆ್ಯಂಡ್ ಜಡ್ಡು ಅವರು ಆಬ್ವಿಯಸ್ಲಿ ಆಡ್ತಾರೆ, ನನಗೆ ಕಾನ್ಫಿಡೆನ್ಸ್ ಇದೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಥರ್ಡ್ ಸೆಷನಲ್ಲಿ. ಗುರು ಥರ್ಡ್ ಸೆಷನ್ ಆದಮೇಲೆ ವೀಡಿಯೋ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಆಬ್ವಿಯಸ್ಲಿ ಲೈವ್ ಇರುತ್ತೆ 9 ಗಂಟೆ ಅಥವಾ 9:15ಕ್ಕೆ ಬರ್ತೀವಿ. ಸೊ ಎಲ್ಲರೂ ಲೈವ್ ಜಾಯ್ನ್ ಆಗಿ ಲೈವಲ್ಲಿ ಫುಲ್ಲು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋಣ. ಏನೇನಾಯಿತು ಏನೇನಿಲ್ಲ, ಏನೇನು ಮಾಡಬಾರ್ದಿತ್ತು ಏನೇನು ಮಾಡಬೇಕಿತ್ತು. ಸೊ ಅಂದರೆ ಎಲ್ಲನೂ ಡಿಸ್ಕಸ್ ಮಾಡೋಣ. ನಿಮ್ಮ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ. ಸೊ 9 ಅಥವಾ 9:15ಕ್ಕೆ ಜಾಯ್ನ್ ಆಗಿ ಪ್ಲೀಸ್. ಆ್ಯಂಡ್ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಅಂತೂ ಮಾಡಿರ್ತೀರ. ಮಾಡಲಿಲ್ಲ ಅಂದರೆ ಮಾಡ್ಕೊಳ್ಳಿ ಪ್ಲೀಸ್. ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ.